ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ನನಗೆ ಒಂದು 2 ದಿನದಿಂದ ಹುಷಾರಿರಲಿಲ್ಲ. ಕೋಲ್ಡ್, ಥ್ರೋಟ್ ಪೇನ್, ಫೀವರ್ ಅಂತ 2 ದಿನ ದಬಾಕೊಂಡಿದ್ದೆ. ಬಟ್ ಈಗ ಒಂದು ಸ್ವಲ್ಪ ಸುಧಾರಿಸ್ಕೊತಾ ಇದ್ದೀನಿ. ವಾಯ್ಸ್ ಇನ್ನೂ ಒಂದು ಸ್ವಲ್ಪ ಸರಿ ಹೋಗಬೇಕು. ಬಟ್ ಯಾ, ಐಮ್ ಗೆಟಿಂಗ್ ಬೆಟರ್. ವಿತ್ ರೈಸಿಂಗ್ ಕೋವಿಡ್ ಕೇಸಸ್ ಅಗೇನ್ ಇಟ್ಸ್ ಎ ಲಿಟಲ್ ಸ್ಕ್ಯಾರಿ. ಎಲ್ಲರೂ ಹುಷಾರಾಗಿರಿ. ಮತ್ತು ಮಾಸ್ಕ್ ಬಳಸೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಬಿಸಿನೀರು ಕುಡಿಯೋದು ಅಥವಾ ಇಮ್ಯುನಿಟಿ ಬೂಸ್ಟರ್ಸ್ ತೊಗೊಳ್ಳೋದು. ಸೊ ಇದೆಲ್ಲವನ್ನು ಮತ್ತೆ ಅಭ್ಯಾಸ ಮಾಡ್ಕೊಳ್ಳೋಣ. ನಮ್ಮ ಹುಷಾರಲ್ಲಿ ನಾವಿರೋಣ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂತ ಹೇಳ್ತಾ ನಾನು ಕೆಮ್ತಾ ಇದ್ದೀನಿ. ಬಟ್ ಯಾ, ಸೊ ಟುಡೇ ಇಸ್ ಗೋನ್ ಬಿ ಡೇ ಇನ್ ಮೈ ಲೈಫ್ ಕೈಂಡ್ ಆಫ್ ಅ ವ್ಲಾಗ್. ಇವತ್ತು ಸಂಡೇ ಆ್ಯಂಡ್ ಐ ಥಾಟ್ ಐ ವಿಲ್ ಶೂಟ್ ಅ ವ್ಲಾಗ್ ಬಿಕಾಸ್ ಇಡೀ ದಿನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದು, ಯಾವುದೋ ಒಂದು ಸೀರೀಸ್ ನೋಡೋದು, ಬರೀ ಇದೇ ಆಗೋಗಿದೆ. ಸೊ ಐ ಥಾಟ್ ಅಟ್ಲೀಸ್ಟ್ ವ್ಲಾಗ್ ಮಾಡೋದ್ರಿಂದ ಐ ವಿಲ್ ಡೂ ಸಮಥಿಂಗ್ ಪ್ರೊಡಕ್ಟಿವ್ ಅಂತ. ಸೊ ಈಗ ಮನೆಯೆಲ್ಲ ಒಂದು ಸ್ವಲ್ಪ ಗುಡಿಸಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಾರ್ ಲಂಚ್. ನನಗೆ ಪರ್ಸ್ನಲಿ ಐ ಲವ್ ಬಿಸಿಬೇಳೆ ಬಾತ್, ತುಂಬ ಇಷ್ಟ ನನಗೆ. ಸೊ ಆ ರೆಸಿಪಿನ ಶೂಟ್ ಮಾಡ್ತೀನಿ. ಅದ್ರ ಜೊತೆಗೆ ಐ ಥಾಟ್ ಸ್ಕಿನ್ ಕೇರ್ ಏನಾದರೂ ಮಾಡೋಣ ಅಂತ, ಫೇಸ್ ಮಾಸ್ಕ್ ಅಥವಾ ಏನೋ ಒಂದು. ಸಂಡೇ ಅಲ್ವಾ, ರಿಲ್ಯಾಕ್ಸ್ ಮಾಡೋಣ ಆರಾಮಾಗಿ ಅಂತ. So yeah, I'll take you guys along. I hope you guys enjoy watching this vlog. Keep watching. ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಒಂದು ಸ್ವಲ್ಪ ಸಾಸಿವೆ, 2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಡಲೆ ಬೀಜ, ಕರಿಬೇವು, ಹಾಗೆ ಇಂಗನ್ನ ಬಳಸ್ತಾ ಇದ್ದೀನಿ. ಇದಿಷ್ಟು ಒಗ್ಗರಣೆಗೆ. ಇನ್ನೊಂದು ಕಡೆ ಅರ್ಧ ಕಪ್ ಆಗೋಷ್ಟು ನೆನೆಸಿರುವಂಥ ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಸಣ್ಣ ಬಟ್ಲಾಗೋಷ್ಟು ಹಸಿ ಬಟಾಣಿ. ಆಲ್ರೆಡಿ ಲೆಫ್ಟ್ ಓವರ್ ರೈಸ್ ಇತ್ತು, ಮಿಕ್ಕಿರುವಂಥ ಅನ್ನ ಇರೋದ್ರಿಂದ ಅದನ್ನೇ ಬಳಸ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಅನ್ನ ತೊಗೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ಹೆಚ್ಚಿಟ್ಕೊಂಡಿರುವಂಥ ತರಕಾರಿ, ಅದರಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಹಾಗೆ 2 ಚಮಚ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರ್. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್. ಈಗ ಒಂದು ಕುಕ್ಕರಲ್ಲಿ ತೊಗರಿಬೇಳೆ, ಬಟಾಣಿ, ತರಕಾರಿ ಇದೆಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ಇದನ್ನು 2ರಿಂದ 3 ವಿಸಿಲ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬಾಣಲೆಯಲ್ಲಿ 1 ಚಮಚ ತುಪ್ಪ, ಹಾಗೆ ಆಗಲೇ ಹೇಳಿದಂಥ ಒಗ್ಗರಣೆಗೆ ಬೇಕಾಗಿರುವಂಥ ಅಷ್ಟು ಸಾಮಗ್ರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೆ ಈಗಾಗಲೇ ಬೇಯಿಸ್ಕೊಂಡಿರುವಂಥ ಬೇಳೆ, ತರಕಾರಿ ಆ ಮಿಶ್ರಣವನ್ನು ಹಾಕಿ 1 ಕಪ್ ಅನ್ನ ಏನಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇಲ್ಲಾಂದರೆ ಅಕ್ಕಿನ ಬೇಳೆ ಜೊತೆನೇ ಬೇಯಿಸ್ಕೊಂಡು ಅದನ್ನು ಒಟ್ಟಿಗೆ ಹಾಕೋಬೋದು. ಹಾಗೆ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡೆ, ಹುಣಸೆ ರಸ, ಒಂದು ಸ್ವಲ್ಪ ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿ ಟು ಸರ್ವ್. Berries facial sheet mask, hydrate from skin anti-aging. Made in Korea.
ಸೊ ಹಿಯರ್ಸ್ ಅ ಕ್ವಿಕ್ ಸಿಂಪಲ್ ಹೋಮ್ ರೆಮಿಡಿ ಫಾರ್ ಸೋರ್ ಥ್ರೋಟ್. ಯೂಶ್ವಲಿ ಗಂಟ್ಲು ನೋವು ಇದ್ದಾಗ, ಶೀತ ಆದಾಗ ಈ ಥರ ಮನೇಲಿ ಬಿಸಿ ಬಿಸಿಯಾಗಿ ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬ ಬೇಗ ರಿಲೀಫ್ ಸಿಗುತ್ತೆ. ಶುಂಠಿ, ಕಾಳುಮೆಣಸು, ಚಕ್ಕೆ ಇದನ್ನು ಚೆನ್ನಾಗಿ ಚಚ್ಕೊಂಡು ಬಿಸಿನೀರಿಗೆ ಈ ಮಿಶ್ರಣವನ್ನು ಹಾಕಿ ಪುದೀನ ಎಲೆ, ಲವಂಗ, ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಕಷಾಯ ರೆಡಿ.